ನೋಡ್ರಿಲ್ಲಿ ಈ ಪ್ರಶ್ನೆಯನ್ನು ಬಿಡಿಸೋದಾದ್ರೆ ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಈಗ ಮೊದಲ 3 ಸ್ಥಾನದ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅನ್ನೋದು ಮೊದಲು ಕಂಡು ಹಿಡ್ಲಿಕ್ಕೆ ಬರ್ಬೇಕು. ಅವು ಬೇಕಾದ ಅಂಕಿ ಇರೋಲ್ಲ. ಈಗ ನೋಡ್ರಿ 99 ಏನಾಗ್ತದೆ, 2 ಅಂಕಿದಾಗ್ತದೆ. 100ರಿಂದ ಚಾಲು ಆಗ್ತದೆ. ಏನು 100ರಿಂದ 3 ಸ್ಥಾನದ ಚಿಕ್ಕ ಸಂಖ್ಯೆ. 100 3 ಸ್ಥಾನದ ಚಿಕ್ಕ ಸಂಖ್ಯೆ. ಆಮೇಲೆ ಇದಂತೂ 2ರಲ್ಲಿ ಹೋಗ್ತದೆ, 10ರಲ್ಲಿ ಹೋಗ್ತದೆ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 101 ಯಾವ ಮಗ್ಗಿಲಿ ಹೋಗ್ತದೆ ಹೇಳ್ರಿ ನೋಡೋಣ. ಇದು 3 ಸ್ಥಾನದ ಚಿಕ್ಕ ಅವಿಭಾಜ್ಯ ಸಂಖ್ಯೆ 101. ಇದು ಅವಿಭಾಜ್ಯ ಸಂಖ್ಯೆ ಹೌದು. 3 ಅಂಕೆಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಮೊದಲು ನಿಮಗೆ ಕಂಡು ಹಿಡಿದು ಅಂತಂದ್ರೆ ಉತ್ತರ ತಾನೇ ಸಿಗ್ತದ. ಸಂಖ್ಯೆ ಬರೋಬ್ಬರಿ 101. ಎಲ್ಲದ ಹುಡುಕಾಡ್ರ ಮೇಲೆ ಉತ್ತರ ಸಂಖ್ಯೆ ಎ. ಇದು ರೀತಿ ಪ್ರಕಾರ. ಇದು 101 ಅವಿಭಾಜ್ಯ ಸಂಖ್ಯೆ ಅಂತ ಹೌದು. ಇದು 3ರಲ್ಲೇ ಹೋಗ್ತದ. ಇದು ಅವಿಭಾಜ್ಯ ಸಂಖ್ಯೆ ಹೌದು. ಯಾಕೆ ಅವಿಭಾಜ್ಯ ಸಂಖ್ಯೆ ಹೌದು ಅಂತಂದ್ರೆ ನೋಡ್ರಿ, 133 ಅದ. ಯಾವುದೇ ಒಂದು ಅಂಕಿಲೆ ಭಾಗಿಸಿರಿ ಇದನ್ನ ಅಂದ್ರೆ ಅರ್ಥಾತ್ ಏನು, 2ರಲ್ಲೇ ಭಾಗಿಸಿ ನೋಡ್ಬೇಕು. 2 6ಲೆ 12, 3 2 ಆದ್ರೆ 1 ನೋಡ್ರಿ. ಮತ್ತು 2 6ಲೆ 12 ಎಷ್ಟು ಬಂತು, 1 ಉಳಿತು ನೋಡಿ. ಈ 2 ಇಲ್ಲಿ ಇಡ್ರಿ ನೋಡಿ. 1 2ಲೆ 2 ಯಾವ ಅಂಕಿಲೆ ಭಾಗ ಹೋಗ್ತಿದ್ದು, 1ರಲ್ಲೇ ಭಾಗ ಹೋಗ್ಯದಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೊಬೇಕು. ಇದು ಸಹಿತ ಯಾವ್ದು ಲಾಸ್ಟಕ್ಕೆ 1ರಲ್ಲೇ ಭಾಗ ಹೋಗ್ತದೆ, 2ರಲ್ಲೇ ಭಾಗಿಸಿದಾಗ ಅದು 1ರಲ್ಲೇ ಭಾಗ ಹೋಗಿ 0 ಬಂತು ಅಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅದ ಅಂತ ತಿಳ್ಕೊಬೇಕು ಕೆಲವೊಂದು. ಆಮೇಲೆ ಭಾಗ ಹೋಗಂತ ಸಂಖ್ಯೆಗಳನ್ನೇ ಇಟ್ಟುಕೊಳ್ಳೋದ್ರಿಂದ ಅಲ್ಲ, ಕೆಲವೊಂದು ನಿಯಮದ ಪ್ರಕಾರಗಳು ನಿಮಗೆ ಅವಿಭಾಜ್ಯ ಸಂಖ್ಯೆಗಳು ಸಿಗ್ತಾವೆ. 154 2ರಲ್ಲೇ ಹೋಗ್ತದೆ. 133 ಮತ್ತು 101 ಈ 2 ಅವಿಭಾಜ್ಯ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಚಿಕ್ಕದು 101 ಆಗ್ತದೆ. ಉತ್ತರ ಸಂಖ್ಯೆ ಎ. ಎಲ್ಲ ಸಂಖ್ಯೆಗಳನ್ನು ಅರ್ಥ ಮಾಡ್ಕೊಲಿಕ್ಕೆ ಹೋಗ್ಬೇಡಿ. ತಿಳಿತಲ್ಲ ನಿಮಗೆ? ಈಗ ನೀವು ತಿಳ್ಕೊಂಡದ್ದು 101 ಆಯಿತು ಉತ್ತರ ಸಂಖ್ಯೆ. ಈ ಆಪ್ಷನ್ಸ್ ಮೇಲೂ ಕಂಡು ಹಿಡಿಬಹುದು. ಸರಿಯಾಗಿ ನೋಡ್ರಿ, ಸರಿಯಾಗಿ ತಿಳ್ಕೊಳ್ರಿ. 133 ನೀವು ಮಗ್ಗಿ ಎಣಸಾಗ ಯಾವಾಗೂ ನೀವು ಆ ಸಂಖ್ಯೆಯನ್ನು ಎಣಿಸೋದಿಲ್ಲ. ಆದ್ದರಿಂದ ಅದು ಅವಿಭಾಜ್ಯ ಸಂಖ್ಯೆ.